ನೀವು ಹಿರಿಯರು ಮಾತ್ರ ಹೋರಾಡ್ತಾ ಇದ್ದೀರಾ ಇಲ್ಲ ನಿಮ್ಮ ಜೊತೆಗೆ ಯುವ ಜನರನ್ನು ಏನಾದ್ರು ಸೇರಿಸ್ಕೊಂಡು ಹೋರಾಡ್ತಾ ಇದ್ದೀರಾ? ನೀವು ಹಿರಿಯರು ಮಾತ್ರ ಹೋಗಿ ಮನವಿ ಕೊಡ್ತಾ ಇದ್ದೀರಾ ಇಲ್ಲ ನಿಮ್ಮ ಜೊತೆಗೆ ಯುವ ಜನರನ್ನು? ಎಲ್ಲರೂ ಸಹಕಾರ, ಎಲ್ಲ ನಮ್ಮ 4ನೇ ವಾರ್ಡ್ನಲ್ಲಿ ಎಲ್ಲರೂ ಹೋಗಿ ಅವರಿಗೆ ಮನವಿ ಮಾಡಿದ್ದೀವಿ. ಆದರೂ ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ರೋಡೆಲ್ಲ ಹೋಗಿದ್ದಾವೆ, ಏನೂ ಇಲ್ಲ. ಇಲ್ಲಿ ನೋಡಿ, ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಇಲ್ಲಿ ಪಾರ್ಕಲ್ಲಿ ಹಾಕ್ಕೊಟ್ಟಿದ್ದಾರೆ. ಎಲ್ಲ ಕಿತ್ತೋಗಿದ್ದಾವೆ, ಮುರಿದೋಗಿದ್ದಾವೆ. ಮಕ್ಕಳಿಗೆ ಆಟ ಆಡತಕ್ಕಂಥ ಆಟಿಕೆಗಳು ಇಲ್ಲ ಇಲ್ಲಿ. ಅದರಿಂದ ನೀವು ಟಿ ವಿ ಅವ್ರಿಗೆ ಸ್ಪಂದಿಸಿ ಹೇಳಿ ಮುಖಾಂತರ ನಿಮ್ಮ ಕೌನ್ಸಿಲರ್ಗೆ ನೀವೇ ಹೇಳಿ, ನೇರವಾಗಿ ಹೇಳಿ ನಮ್ಗಿಂತದ್ದು ಬೇಕು, ಇಂಥದ್ದು ಆಗಿಲ್ಲ ಅಂತ. ನಾನು ಒಬ್ಬ ಅಂತ ಹೇಳ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತಾ? ದಯಮಾಡಿ ಏನು ಬೇಕಾದ್ರೆ ನೀರಿನ ಸೌಕರ್ಯ ಮುಖ್ಯವಾಗಿ ಬೇಕು. ಆಮೇಲೆ ವಿದ್ಯುತ್ ಶಕ್ತಿ. ಎಷ್ಟು ದಿನಕ್ಕೊಂದ್ಸಲ ನೀರು ಬಿಡ್ತಾರೆ? ಎಷ್ಟು ದಿನಕ್ಕೊಂದ್ಸಲ ನೀರು ಬಿಡ್ತಾರೆ? 2 ದಿವಸ 3 ದಿವಸಕ್ಕೆ ಒಂದ್ಸರಿ ಬಿಡ್ತಾರೆ. ಅಂದ್ರೆ ಎಷ್ಟೊತ್ತರೆಗೂ ಬಿಡ್ತಾರೆ? 1 ಗಂಟೆನಾ? 1 ಗಂಟೆ ಬಿಡ್ತಾರೆ ಅಷ್ಟೇ. 1 ಗಂಟೆ ಬಿಡ್ತಾರೆ. ದೊಡ್ಡ ಮನೆ ಸಂಸಾರ ಜಾಸ್ತಿ ಇರೋಂಥವ್ರು ಸಾಕಾಗಲ್ಲ. ನೀರಿನ ಸೌಕರ್ಯ. ಸಾರ್ವಜನಿಕ ನಲ್ಲಿ ಇಲ್ವಾ? ಸಾರ್ವಜನಿಕನಲ್ಲಿ ಇಲ್ಲ. ಸಾರ್ವಜನಿಕನಲ್ಲಿ ಪಾರ್ಕಿಗೆ ಒಂದು ಹಾಕಿದ್ದಾರೆ ಇಲ್ಲಿ. ಅದಕ್ಕೆ ಸರಿಯಾಗಿ ನೀರು ಬರ್ತಾ ಇಲ್ಲ. ಮಕ್ಕಳು ಮರಿ ಕುಡಿಯೋಕ್ಕೆ ಇಲ್ಲಿ ನೀರಿನ ಸೌಕರ್ಯ ಇದರಲ್ಲಿ ಫಿಲ್ಟ್ರ್ ಮಾಡಿದ್ದಾರೆ. ಇದ್ರದ್ದು ಇದು 5 ರೂಪಾಯಿ ಕಾಯಿನ್ ಹಾಕಿರೋ ಕುಡಿಯುವ ನೀರಿನ ಘಟಕ. ಘಟಕ. ಹೌದೌದು, ನೀರಿನ ಕುಡಿಯೋ ಘಟಕ. ಅಲ್ಲಿ ಯಾವಾಗೂ ನೀರು ಸಿಗುತ್ತಾ? ಯಾವಾಗಲೂ ನೀರು ಕರೆಂಟ್ ಇದ್ದಾಗ ಸಿಗುತ್ತೆ, ಕರೆಂಟ್ ಇಲ್ಲದೆ ಇದ್ದಾಗ ಸಿಕ್ಕಲ್ಲ. ಬೋರ್ವೆಲ್ ಇಲ್ಲಿದೆ. ಆ ಬೋರ್ವೆಲ್ಲಲ್ಲಿ ನೀರು ಮಳೆಗಾಲ ಕಡಿಮೆ ಆಯಿತು, ಬೋರ್ವೆಲ್ಲಲ್ಲಿ ನೀರಿಲ್ಲದೆ ಹೋದಾಗ ನೀರು ಬರೋದಿಲ್ಲ. ಕಸ ವಿಲೇವಾರಿ ಆಗಿಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ನೋಡಿ, ಎಷ್ಟು ಚರಂಡಿ ಎಲ್ಲ ಕೊಳಕಾಗಿದೆ, ಎಲ್ಲ ಕ್ಲೀನ್ ಆಗಿಲ್ಲ. ನೀಟಾಗಿ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ನೋಡಿ, ಅವರು ಯಾರಿಗೆ ಈ ವಾರ್ಡಿನಲ್ಲಿ ಏನೇನು ಆಗಿಲ್ಲ, ಏನು ಬಿಟ್ಟಿದೆ ನಾನು ಬಂದು ನೋಡಬೇಕು. ಅಧಿಕಾರಿಗಿಂತ ಮುಂಚೆ ನೀವು ಆಯ್ಕೆ ಮಾಡಿರ್ತೀರಲ್ಲ ಜನಪ್ರತಿನಿಧಿ ಅಂತ. ಅವ್ರಿಗೆ ಇಲ್ಲ, ಜನಪ್ರತಿನಿಧಿಗಳದ್ದು ಅಧಿಕಾರ ಮುಗಿದೋಗಿದೆ. ಇನ್ನು ಮುಗ್ದಿಲ್ಲ? ಇಲ್ಲ, ಮುಗಿದೋಗಿದೆ. ಇದೆಯಾ? ಇದ್ರೆ ನೆಕ್ಸ್ಟ್ ಚುನಾವಣೆ ಬರೋವರೆಗೂ ಇರುತ್ತೆ. ಹೌದಾ? ಏನೋ ಕರೆಂಟ್ ಚಾರ್ಜ್ ಇರುತ್ತೆ ಅಷ್ಟೇ, ವಿಶಿಷ್ಟ ಚಾರ್ಜ್ ಏನು ಇರೋದಿಲ್ಲ. ಬರೀ ಕರೆಂಟ್ ಚಾರ್ಜ್ ಅಷ್ಟೇ. ಏನೋ ಆಫೀಸ್ಗೆ ಹೋಗಿ ಹಿಂಗೆಲ್ಲ ಮಾತಾಡ್ಬೋದು, ಹೊತ್ತು ಸ್ಪಂದಿಸ್ತಾರೆ. ನಮ್ಮ ಕೌನ್ಸಿಲರು ಈ ಎಲ್ಲ ಕೌನ್ಸಿಲರ್ಗಿಂತಲೂ ನಮ್ಮ ಕೌನ್ಸಿಲರು ನಮ್ಮ ಮಾತನ್ನು ಸ್ಪಂದಿಸಿ ನಮಗೆ ಏನು ಅನುಕೂಲ ಬೇಕೋ ಅದು ಮಾಡಿಕೊಡ್ತಾರೆ. ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಇಷ್ಟೊತ್ತರೆಗೂ ನೀವೇ ತೊಂದರೆ ಹೇಳಿದ್ರಿ, ಅವ್ರು ಸ್ಪಂದಿಸ್ತಾರೆ ಅಂತ ಅಂದ್ರೆ, ಅವ್ರು ಸ್ಪಂದಿಸ್ತಿದ್ರೆ ಮತ್ತೆ ಯಾಕೆ ಕುಡಿಯೋ ನೀರು ಸಮಸ್ಯೆ ಹೇಳ್ತಾ ಇದ್ರಿ, ಚರಂಡಿ ಸಮಸ್ಯೆ ಹೇಳಿದ್ರಿ, ಕಸ ಸಮಸ್ಯೆ ಹೇಳ್ತಾ ಇದ್ರಾ? ಏನು ಮಾಡ್ತೀರಿ ಮೇಡಮ್ ಅವರೇ, ಅವರು ಸರಿಯಾಗಿ ಜನ ಬರೋದಿಲ್ಲ, ಮಾಡೋದಿಲ್ಲ. ಎಲ್ಲಾನು ಒಂದು ಸುಮಾರು ಇದು ನಮ್ಮ ಹಾಸನಕ್ಕೆ ಮಹಾನಗರ ಪಾಲಿಕೆಯಲ್ಲಿ 4ನೇ ವಾರ್ಡ್ ದೊಡ್ಡ ವಾರ್ಡು. ಎಲ್ಲಕ್ಕಿಂತಲೂ ಇಬ್ಬರನ್ನ ಕೆಲಸಗಾರನ ಬಿಡ್ತಾರೆ. ಅವರು ಬಂದರೆ ಎಲ್ಲರೂ ಒಂದು ಕಡೆ ಮಾಡಿ ಹೋಗ್ತಾರೆ ಹೊರತು ಇನ್ನು ಎಲ್ಲ ಕಡೆಗೂ ಮಾಡೋಕ್ಕೆ ಸಾಧ್ಯವಿಲ್ಲ. ನಮ್ಮ ಕೌನ್ಸಿಲರ್ ತಾನೆ ಎಲ್ಲಿ ಅಂತ ನೋಡ್ತಾರೆ. ನೋಡಬೇಕು ಸರ್, ಅದಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡೋದು. ನೋಡ್ತಾರೆ ಏನು ಚಿಂತೆ ಇಲ್ಲ. ನೋಡಿ, ಒಬ್ರಾಗ್ಲಿ ಇಬ್ಬರಾಗ್ಲಿ ಅವರು ಸಮಯಕ್ಕೆ ಸರಿಯಾಗಿ ಮಾಡಿಸೋವಂಥ ಜವಾಬ್ದಾರಿ ಅವ್ರಿಗೆ ಇರುತ್ತೆ. ಅದನ್ನೆಲ್ಲ ಮಾಡ್ತಾರೆ. ನೀವು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇಂಥ ಜಾಗ ಸ್ವಲ್ಪ ತಗ್ಗಿನ ಜಾಗ ಸ್ವಲ್ಪ ಬಿಟ್ಟರೆ ಬೇರೆ ಎಲ್ಲ ಹೊರಗಡೆ ಎಲ್ಲ ಎತ್ತರವಾದ ಜಾಗದಲ್ಲಿ ಚೆನ್ನಾಗಿ ಕೊಳಕಲ್ಲ ತೆಗೆದಿದ್ದಾರೆ, ಮಾಡಿದ್ದಾರೆ. ಆ ಕೆಲಸಗಾರರು ಕೂಡ ಮಾಡ್ತಾರೆ, ಸ್ಪಂದಿಸ್ತಾರೆ. ಏನು ತೊಂದರೆ ಇಲ್ಲ, ಏನು ಚಿಂತೆ ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಸೂರಪ್ಪ ಅಂತ.